ನೋಟಿಸ್ ಬೋರ್ಡ್ ನೋಡ್ದ್ಯಾ? ನೋಡ್ಲಿಲ್ಲ, ಏನ್ ಸಮಾಚಾರ? ಆ ಹೊಸ ಮ್ಯಾನೇಜರ್ ಸಂಪತ್ತು ತರಲೆ ಮಾಡ್ತಿದ್ದಾನೆ. ಯಾಕೆ? ಪ್ರತಿ ವರ್ಷ 3 ತಿಂಗಳು ಬೋನಸ್ ಕೊಡ್ತಿದ್ರಲ್ಲ, ಅದಿಲ್ವಂತೆ. ಯಾಕಂತೆ? ಬರೀ 1 ತಿಂಗಳು ಬೋನಸ್ ಮಾತ್ರ ಕೊಡೋದು ಅಂತ ಹೇಳ್ತಿದ್ದಾನೆ. ಕಾರ್ಮಿಕರನ್ನ ಮೂಗೆತ್ಕೊಂಡು ಅಂತ ತಿಳ್ಕೊಂಡಿದ್ದಾನ ಅವನು. ನಡಿ, ಅದೇನು ವಿಚಾರಿಸೋಣ. ಕೊಡ್ತಿರೋದು ಬೋನಸ್, ಪುಕ್ಸೆಟ ಹಣ. ಅದನ್ನ ತಿಳ್ಕೊಡದೆ ಅಷ್ಟ್ ಬೇಕು ಇಷ್ಟ್ ಬೇಕು ಅಂತ ಗಲಾಟೆ ಮಾಡ್ತೀರಾ? ನೀವೇನ್ ಧರ್ಮ ಕೊಡ್ತಿಲ್ಲ. ಈ ಹಣ ನಮ್ಮ ದುಡಿತದಿಂದ ಬಂದ ಲಾಭ, ಅದ್ರಲ್ಲಿ ಪಾಲ್ ಕೊಡ್ತಿದ್ದೀರಾ ಅಷ್ಟೇ. ಪಾಲಲ್ಲ, ಭಿಕ್ಷೆ. ಭಿಕ್ಷೆ ತಗೊಳಕ್ ನಾವೇನ್ ಭಿಕ್ಷಿಕರಲ್ಲ, ಕಾರ್ಮಿಕರು. ಬೆವರು ಸುರ್ತಿ ಕೆಲಸ ಮಾಡ್ತಿದ್ದೀವಿ. ಸುಮ್ಮನೆ ಕೆಲಸ ಮಾಡ್ತಿದ್ದೀರಾ? ಪ್ರತಿ ತಿಂಗಳ ಸಂಬಳ ಎಣಿಸ್ಕೊಳಲ್ವಾ? ಆ ಮಾತಲ್ಲ ಈಗ ಯಾಕ್ರಿ? ನಮ್ಮ ಯಜಮಾನರು ನಮ್ಗೆ 3 ತಿಂಗಳು ಬೋನಸ್ ಕೊಡ್ತಿದ್ರು. ಅದೆಲ್ಲ ಈಗ ಸಾಧ್ಯ ಇಲ್ಲ. ನೀವೇ ನಿಮ್ ಕೈಯಿಂದ ಕೊಡ್ತಿದ್ದೀರಲ್ಲ. ಈ ಫ್ಯಾಕ್ಟ್ರಿ ನಿಮ್ ತಾತ ಮನೆ ಆಸ್ತಿ ತಿಳ್ಕೊಂಡಿದ್ದೀರಾ? ತಾತನ ಮನೆದಲ್ಲ, ಮಾವನ ಮನೆ ಆಸ್ತಿ. ನಾಳೆ ನಾನು ಅವ್ರ ಮನೆ ಅಳಿ ಆಗೋನು, ಅದ್ ಗೊತ್ತೇ ನಿನ್ಗೆ? ರೀ ನೀವು ಅವ್ರ ಮನೆ ಅಳಿಯನಾದ್ರೂ ಆಗಿ, ಅವ್ರ ಮನೆ ವಾಚ್ಮ್ಯಾನ್ ಆದ್ರೂ ಆಗಿ, ಅದು ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು 3 ತಿಂಗಳು ಬೋನಸ್. ಅದನ್ನ ಕೊಡ್ತೀರಲ್ವಾ? ಅಷ್ಟು ಹೇಳಿ. ಕೊಡೋದಿಲ್ಲ. ಏನ್ ಮಾಡ್ತೀರಾ? ಮ್ಯಾನೇಜರ್, ಇನ್ 1 ವಾರ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನ್ಯಾಯವಾದ ನಮ್ಮ ಬೇಡಿಕೆನ ಪೂರೈಸಿದ್ರೆ ಸರಿ, ಇಲ್ದಿದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಏನಾದ್ರೂ ಮಾಡ್ಕೊಳ್ಳಿ, ನಾನೇನ್ ಮಾಡ್ಬೇಕು ಅನ್ನೋದು ನನ್ಗೂ ಗೊತ್ತು. ನೋಡೋಣವಾ?